ಕೃಷಿ ಅಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಮೆಣಸಿನಾಗಿ ತಳಿ ಬಗ್ಗೆ ತಿಳ್ಕೊಳ್ಳೋಣ. ಇದೇನು ಕಾಣ್ತೈತಲ್ಲ, ಇದು 2043, ಇದು 5531. ಇದು ಹಸಿಕಾಯಿ ಆಗಿನೂ ಯೂಸ್ ಮಾಡ್ಕೋಬೋದು, ಮಾರ್ಬೋದು, ಮತ್ತು ಕಡ್ಗಾಯಿನೂ ಆಕತಿ. ಮಾರ್ಕೆಟ್ ಒಳಗೆ ಇದ್ರ ಎವರೇಜ್ ಪ್ರೈಸ್ 13,000ದಿಂದ 26,000 ಮಟ್ಟ ಮಾರ್ತೈತಿ ಒಣಕಾಯಿ ಬ್ಯಾಡಿಗೆ ಒಳಗೆ. ಇದು 2043 ಬ್ಯಾಡಿಗೆ ಕಡ್ಡಿ ಟೈಪ್ ಬರ್ತೈತಿ. ಇದು 40,000 ಮಟ್ಟ ಮಾಡ್ತೈತಿ. ನಾವು ಇವತ್ತು ಅರ್ಧ ಎಕರೆದಾಗಿ ಇವನ್ನೆಲ್ಲ ಹಾಕೊಂಡಿದ್ದೀವಿ ಮನೆಗೋಸ್ಕರ. ಸಾಧ್ಯವಾದಷ್ಟು ರೈತರೆಲ್ಲ ತಮ್ಮದೇ ಜಮೀನು ಒಳಗೆ ತಂದ್ರೆ ಎಲ್ಲ ತರಕಾರಿಗಳನ್ನು ಹಚ್ಕೊಡಿ. ಈ ಥರ ನೀರು ಬಿಟ್ಕೊಂಡು ಸಸಿಗಳನ್ನು ಹಚ್ಚೋದ್ರಿಂದ ಯಾವ ಸಸಿಗಳು ಸಾಯೋದಿಲ್ಲ, ಆಮೇಲೆ ನೀಟಾಗಿ ಕುಂದಿರ್ತಾವೆ. ನಾವಿನ್ ಕೇಸ್ ಒಣ ಮಣ್ಣಾಗಿ ಏನಾದರೂ ಸಸಿ ಹಚ್ಚಿ ನೀರು ಬಿಟ್ಟು ಬಂದರೆ ಅವೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾವೆ. ಅಲ್ಲಿ ಅಗಿ ಸಾಯುವ ಸಾಧ್ಯತೆ ಜಾಸ್ತಿ ಇರ್ತೈತಿ. ಆಮೇಲೆ ಇದಕ್ಕೆ ಮೇಜರಾಗಿ ಬರುವಂತಹ ರೋಗಗಳೇನಂದ್ರೆ ಮುಟ್ರು ರೋಗ. ಕಾಮನಾಗಿ ಎಲ್ಲ ನನ್ನ ರೈತರಿಗೆ ಗೊತ್ತಿರ್ತೈತಿ. ಸೊ ಅದು ಪೂರ್ತಿ ಬಂದ ಮೇಲೆ ಎಲ್ಲಾದರೂ ನಿಮಗೆ ಕಾಣಿದ ತಕ್ಷಣ ಒಂದು ಸ್ಪ್ರೇ ತೊಗೊಳೋದು ಒಳ್ಳೆಯದು. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿದ್ದಾಗ ನಾವು ಹತೋಟಿ ಮಾಡಿದ್ರೆ ಪೂರ್ತಿ ಪ್ಲಾಟಿಗೆಲ್ಲ ಅದು ಸ್ಪ್ರೆಡ್ ಆಗೋದಿಲ್ಲ. ಮತ್ತು ಹಾಗೆ ಗೊಬ್ಬರದ ನಿರ್ವಹಣೆ, ಗಳೆದ ನಿರ್ವಹಣೆ, ಕಳೆ ಸರಿಯಾದ ಟೈಮ್ಗೆ ನಾವು ತೆಗೆಸಿದ್ವಿ ಅಂದ್ರೆ ಮೆಣಸಿನ್ಕಾಯಲ್ಲಿ ಉತ್ತಮ ಇಳುವರಿಯನ್ನು ಪಡಿಬೋದು. ಆದಷ್ಟು ಯಾರ್ಯಾರು ಮೆಣಸಿನ ಬೆಳೆಯನ್ನು ಹಾಕಿದ್ದೀರಿ ಈ ವರ್ಷ ರೈತ, ಅದಕ್ಕೆ ಒಳ್ಳೆಯ ರೇಟ್ ಬರ್ತೈತಿ. ಸ್ವಲ್ಪ ಕಾಳಜಿಯಿಂದ ಅವುಗಳನ್ನು ಮೇಂಟೈನ್ ಮಾಡಿ. ಯಾಕಂದರೆ ಈಗ ಸದ್ಯ ಬ್ಯಾಡಗಿ ಡಬ್ಬಿ ಏನಿದೆ ಐತಲ್ಲ, ಅದು 70,000 ರೂಪಾಯಿವರೆಗೂ ಮಾರೈತಿ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೆಯ ಲಾಭವನ್ನು ಗಳಿಸ್ಕೊರಿ. ಥ್ಯಾಂಕ್ ಯು ಎಲ್ಲರಿಗೂ.